ಸಂಸದೀಯ ರೂಪದ ಸಹಕಾರದಲ್ಲಿ ಸಚಿವ ಮಂಡಳಿ ಯಾರಿಗೆ ಜವಾಬ್ದಾರಿಯಾಗಿರುತ್ತೆ ಅಂದ್ರೆ ಸಂಸತ್ತಿಗೆ ಜವಾಬ್ದಾರಿಯಾಗಿರುತ್ತೆ ನೋಡ್ರಿ. ಸಂವಿಧಾನ ತಿದ್ದುಪಡಿ ಕ್ರಮವನ್ನು ಯಾವ ದೇಶದಿಂದ ಎರವಲು ಪಡೆಯಲಾಯಿತು? ಆಸ್ಟ್ರೇಲಿಯಾ, ದಕ್ಷಿಣ ಆಫ್ರಿಕಾ, ಐರ್ಲೆಂಡ್, ಅಮೆರಿಕ. ದಕ್ಷಿಣ ಆಫ್ರಿಕಾ ರೈಟ್ ಆನ್ಸರ್ ನೋಡಿ. ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಎಪ್ಪತ್ನಾಲ್ಕನೇ ಸಂವಿಧಾನ ತಿದ್ದುಪಡಿ ಯಾವುದಕ್ಕೆ ಸಂಬಂಧಪಟ್ಟಿದೆ? ಮುನ್ಸಿಪಾಲಿಟಿಗಳಿಗೆ ಸಂಬಂಧಪಟ್ಟಿದೆ ನೋಡಿ. 74ನೇ ಸಂವಿಧಾನ ತಿದ್ದುಪಡಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಮುನ್ಸಿಪಾಲಿಟಿಗಳಿಗೆ ಸಂಬಂಧಪಟ್ಟಿದೆ. 73ನೇ ತಿದ್ದುಪಡಿ ಪಂಚಾಯಿತಿಗೆ ಸಂಬಂಧಪಟ್ಟಿದೆ. 97ನೇ ತಿದ್ದುಪಡಿ %71 ಕರೆಕ್ಟ್ ಆನ್ಸರ್ ಮಾಡಿದೆ. ಭಾರತ ರಾಷ್ಟ್ರಪತಿ ಆರಿಸಲ್ಪಡುವುದು ಡಿ ರೈಟ್ ಆನ್ಸರ್ ನೋಡಿ. ಲೋಕಸಭೆ, ರಾಜ್ಯಸಭೆ, ಎಲ್ಲಾ ರಾಜ್ಯ ವಿಧಾನಸಭೆಗಳ ಚುನಾಯಿತ ಸದಸ್ಯರಿಂದ. ತಿದ್ದುಪಡಿ ನಿಯಮದ ಕುರಿತು ಸಂವಿಧಾನದ ಯಾವ ಭಾಗದಲ್ಲಿ ತಿಳಿಸಲಾಗಿದೆ? 18, 19, 20, 21ನೇ ಭಾಗ. ತಿದ್ದುಪಡಿ ನಿಯಮದ ಕುರಿತು ಸಂವಿಧಾನದ ಯಾವ ಭಾಗದಲ್ಲಿ ತಿಳಿಸಲಾಗಿದೆ? ಎಸ್, ಸಂವಿಧಾನದ 20ನೇ ಭಾಗದಲ್ಲಿ ತಿಳಿಸಲಾಗಿದೆ ನೋಡಿ. ಭಾರತ ಸಂವಿಧಾನದ 20ನೇ ಭಾಗದಲ್ಲಿ ತಿದ್ದುಪಡಿ ನಿಯಮದ ಕುರಿತು ತಿಳಿಸಲಾಗಿದೆ. FD 2005ರಲ್ಲಿ ಕೇಳಿದ ಪ್ರಶ್ನೆ, ಭಾರತದ ರಾಷ್ಟ್ರಪತಿಯವರು ವಿಶಿಷ್ಟ ಸಾಧನೆಯ 12 ವ್ಯಕ್ತಿಗಳನ್ನು ರಾಜ್ಯಸಭೆಗೆ ನಾಮಕರಣ ಮಾಡುತ್ತಾರೆ. ಈ ವ್ಯಕ್ತಿಗಳು ಕೆಳಕಂಡ ಯಾವ ವಿಷಯಗಳ ಬಗ್ಗೆ ವಿಶೇಷ ಜ್ಞಾನ ಮತ್ತು ಪ್ರಾಯೋಗಿಕ ಅನುಭವ ಹೊಂದಿರಬೇಕು? ಕಲೆ, ವಿಜ್ಞಾನ, ಸಾಮಾಜಿಕ ಸೇವೆ. ಎಸ್, ಎ ರೈಟ್ ಆನ್ಸರ್ ನೋಡಿ. ಸಾಹಿತ್ಯ, ಕಲೆ, ವಿಜ್ಞಾನ ಮತ್ತು ಸಮಾಜ ಸೇವೆಯಲ್ಲಿ ವಿಶೇಷ ಜ್ಞಾನವನ್ನು ಹೊಂದಿರಬೇಕು ಅಥವಾ ವಿಶೇಷ ಅನುಭವ ಹೊಂದಿರಬೇಕು, ಅಥವಾ ಸಾಹಿತ್ಯ, ಕಲೆ, ವಿಜ್ಞಾನ, ಸಮಾಜ ಸೇವೆಗಳಲ್ಲಿ ಸಾಧನೆಯನ್ನು ಮಾಡಿರಬೇಕು. ಅಂತ ಸಾಧಕರನ್ನ 12 ಜನರನ್ನು ಗುರುತಿಸ್ತಾರ ಸಂವಿಧಾನದ ಯಾವ ವಿಧಿಯ ಪ್ರಕಾರ? ಎಸ್, 80ನೇ ವಿಧಿಯ ಪ್ರಕಾರ. ಸಂವಿಧಾನದ 80ನೇ ವಿಧಿಯ ಪ್ರಕಾರ. ತಿದ್ದುಪಡಿ ಕುರಿತು ಸಂವಿಧಾನದ ಯಾವ ವಿಧಿ ತಿಳಿಸ್ತದೆ? 360ನೇ ವಿಧಿ, 68ನೇ ವಿಧಿ, 61ನೇ ವಿಧಿ. ಎಸ್, ಸಂವಿಧಾನದ 368ನೇ ವಿಧಿ ನೋಡಿ. ತಿದ್ದುಪಡಿಯನ್ನು ಕುರಿತು ಸಂವಿಧಾನದ ಯಾವ ವಿಧಿ ತಿಳಿಸ್ತದೆ ಅಂದ್ರೆ 368ನೇ ವಿಧಿ ಸರಿ ಉತ್ತರ.
126ನೇ ತಿದ್ದುಪಡಿ ಮಸೂದೆಗೆ ಸಂಬಂಧಪಟ್ಟಂತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮೀಸಲಾತಿ ಮುಂದುವರಿಕೆ, ಆಂಗ್ಲೋ ಇಂಡಿಯನ್ ಮೀಸಲಾತಿಯನ್ನು ಮುಂದುವರಿಕೆ, ಆಂಗ್ಲೋ ಇಂಡಿಯನ್ ಮೀಸಲಾತಿಯನ್ನು ರದ್ದುಪಡಿಸುವಿಕೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮೀಸಲಾತಿ ರದ್ದತಿ. ಆನ್ಸರ್ ಮಾಡಬಹುದಾ? ಎ ಸರಿಯಾಗಿದೆ, ಎಸಿ ಸರಿಯಾಗಿದೆ, ಸಿಡಿ ಸರಿಯಾಗಿದೆ, ಮೇಲಿನ ಎಲ್ಲವೂ ಸರಿಯಾಗಿದೆ. ಎಸಿ ಸರಿ ನೋಡಿ, ಎಸಿ ಇದೆಯಲ್ಲ, ಎಸಿ ಸರಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರ ಮೀಸಲಾತಿ ಮುಂದುವರಿಕೆ ಅನ್ನುವಂಥದ್ದು ಒಂದು. ಇನ್ನು ಆಂಗ್ಲೋ ಇಂಡಿಯನ್ ಮೀಸಲಾತಿಯನ್ನು ರದ್ದುಪಡಿಸುವುದು 126ನೇ ಮಸೂದೆ, ಸಂವಿಧಾನದ 126ನೇ ಮಸೂದೆ. ಬಟ್ ಯಾವ ತಿದ್ದುಪಡಿ? 104ನೇ ತಿದ್ದುಪಡಿ ನೋಡಿ, 104ನೇ ತಿದ್ದುಪಡಿ 126ನೇ ಮಸೂದೆ. KS 2010ರಲ್ಲಿ ಕೇಳಿದ ಪ್ರಶ್ನೆ ಇದು. ಭಾರತದ ಪ್ರಧಾನಮಂತ್ರಿಯವರು ಈ ಕೆಳಗಿನ ಯಾವ ಸ್ಥಾನವನ್ನು ಹೊಂದಿರುತ್ತಾರೆ? ಎಸ್, 85% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ನೀತಿ ಆಯೋಗದ ಅಧ್ಯಕ್ಷರಾಗಿರುತ್ತಾರೆ. ನೀತಿ ಆಯೋಗದ ಅಧ್ಯಕ್ಷರಾಗಿರುತ್ತಾರೆ. ಭಾರತದ ಏರ್ಪೋರ್ಟ್ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಾರ, ಹಣಕಾಸು ಆಯೋಗದ ಅಧ್ಯಕ್ಷರಾಗಿರ್ತಾರ, ರಾಜ್ಯ ಯೋಜನಾ ಮಂಡಳಿ ಅಧ್ಯಕ್ಷರಾಗಿರ್ತಾರ, ನೀತಿ ಆಯೋಗದ ಅಧ್ಯಕ್ಷರಾಗಿರ್ತಾರೆ. ಕೇಳಿಸ್ತಾ ಇದೆಯಾ? ಇದರಲ್ಲಿ ಸರಿಯಾದ ವಿವರಣೆ ಯಾವುದನ್ನು ಗುರುತಿಸಿ. ರಾಷ್ಟ್ರಪತಿಯವರಿಗೆ ಜಾರಿಗೆ ತಂದ ಸುಗ್ರೀವಾಜ್ಞೆ ಲೋಕಸಭೆ ಮುಂದೂಡಬೇಕು ಮತ್ತು ಸಂಸತ್ತು ಪುನಃ ಸಮಾವೇಶಗೊಂಡ 6 ವಾರಗಳ ಮುಗಿದ ಮೇಲೆ ಅದು ಕಾರ್ಯಾಚರಿಸತಕ್ಕದ್ದಲ್ಲ. ಸಂಸತ್ತಿನ 2 ಸದನಗಳ ಮುಂದಿಡಬೇಕು. ಸಂಸತ್ತು ಬಿನೇ ರೈಟ್ ಆನ್ಸರ್ ನೋಡಿ. ಬಿ ಇದೆಯಲ್ಲ ಸರಿಯಾಗಿರುವಂತ ಉತ್ತರ. ಬಿ ಸರಿಯಾಗಿರುವಂತ ಉತ್ತರ. ಈ ಕೆಳಕಂಡ ಮಸೂದೆಗಳಲ್ಲಿ ಯಾವುದನ್ನು ಹೊಸದಾಗಿ ಪರಿಶೀಲನೆಗೆ ವಾಪಸ್ ಕಳಿಸದೆ ರಾಷ್ಟ್ರಪತಿ ತಾವೇ ಅನುಮತಿ ನೀಡುತ್ತಾರೆ? ಸರಿಯಾದಂತ ಉತ್ತರ ಹಣಕಾಸು ಮಸೂದೆ ರೈಟ್ ಆನ್ಸರ್ ನೋಡಿ. ಯಾವುದು ಹೊಸದಾಗಿ ಪರಿಶೀಲನೆಗೆ ವಾಪಸ್ ಕಳಿಸದೆ ರಾಷ್ಟ್ರಪತಿಯವರು ತಾವೇ ಅನುಮತಿ ನೀಡುತ್ತಾರೆ ಅಂತಂದ್ರೆ ಹಣಕಾಸು ಮಸೂದೆ. ನೂರ 4ನೇ ಸಂವಿಧಾನ ತಿದ್ದುಪಡಿ ಯಾವುದಕ್ಕೆ ಸಂಬಂಧಪಟ್ಟಿದೆ? ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಂವಿಧಾನದ ಮೀಸಲಾತಿ 10 ವರ್ಷ ಮುಂದೂಡುವಿಕೆ, ಆಂಗ್ಲೋ ಇಂಡಿಯನ್ ಮುಂದುವರಿಸುವುದು, 10% ಮೀಸಲಾತಿ OBC ಅವರಿಗೆ ನೀಡುವುದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಂವಿಧಾನದ ಮೀಸಲಾತಿ 10 ವರ್ಷ ಮುಂದೂಡುವುದು ನೋಡಿ. ಒಂದೇ ನಿಮಿಷ, ಸ್ಲೈಡ್ ಹೆಚ್ಚು ಕಡಿಮೆ ಆಗ್ತಾ ಇದೆ, ನಾನು ರೀಪ್ರೆಸ್ ಮಾಡ್ತೀನಿ. ಓಕೆನಾ? ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ 10% ಮೀಸಲಾತಿ ನೀಡಲು ಯಾವ ತಿದ್ದುಪಡಿ ಶಿಫಾರಸು ಮಾಡಿದೆ? ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ 10% ಮೀಸಲಾತಿ ನೀಡಲು 104ನೇ ತಿದ್ದುಪಡಿ, 103ನೇ ತಿದ್ದುಪಡಿ, 102ನೇ ತಿದ್ದುಪಡಿ, ಮೇಲಿನ ಎಲ್ಲವೂ. ಶಾಬಾಷ್. 103ನೇ ತಿದ್ದುಪಡಿ ರೈಟ್ ಆನ್ಸರ್ ನೋಡಿ. ಭಾರತ ಸಂವಿಧಾನದ 103ನೇ ತಿದ್ದುಪಡಿ ಇದೆಯಲ್ಲ ಸರಿಯಾಗಿರುವಂತ ಉತ್ತರ. FD 1997ರಲ್ಲಿ ಕೇಳಿದ ಪ್ರಶ್ನೆ, ಮಸೂದೆಯು ಸಂವಿಧಾನಾತ್ಮಕವಾಗಿದೆಯೋ ಅಥವಾ ಇಲ್ಲವೋ ಎಂದು ಸಂಶಯ ಬಂದಾಗ ರಾಷ್ಟ್ರಪತಿಯವರು ಕೆಳಗಿನ ಕ್ರಮ ತೆಗೆದುಕೊಳ್ಳಬಹುದು. ಮಸೂದೆಯನ್ನು ತಿರಸ್ಕರಿಸಬಹುದು, ಮಸೂದೆಯನ್ನು ಹೈಕೋರ್ಟಿನ ಅಭಿಪ್ರಾಯಕ್ಕೆ ಕಳಿಸಬಹುದು,
ಮಸೂದೆಯನ್ನು ಪ್ರಧಾನಮಂತ್ರಿ ಅಭಿಪ್ರಾಯಕ್ಕೆ ಕಳಿಸಬಹುದು, ಮಸೂದೆಯನ್ನು ಸುಪ್ರೀಂ ಕೋರ್ಟಿನ ಅಭಿಪ್ರಾಯಕ್ಕೆ ಕಳಿಸಬಹುದು. ಮಸೂದೆಯು ಸಂವಿಧಾನಾತ್ಮಕವಾಗಿದೆಯೋ ಅಥವಾ ಇಲ್ಲವೋ ಎಂದು ಸಂಶಯ ಬಂದಾಗ ಡಿ ರೈಟ್ ಆನ್ಸರ್ ನೋಡಿ. ಮಸೂದೆಯನ್ನು ಸುಪ್ರೀಂ ಕೋರ್ಟಿನ ಅಭಿಪ್ರಾಯಕ್ಕೆ ಕಳಿಸಬಹುದು. ಮಸೂದೆಯನ್ನು ಸುಪ್ರೀಂ ಕೋರ್ಟಿನ ಅಭಿಪ್ರಾಯ ಕಳಿಸಬಹುದು. ಯಾವ ವಿಧಿಯ ಪ್ರಕಾರ ಅಂತ ಕೇಳಿದ್ರೆ ಸಂವಿಧಾನದ 143ನೇ ವಿಧಿಯ ಪ್ರಕಾರ. 143ನೇ ವಿಧಿ ಏನಂತಂದ್ರ ಸುಪ್ರೀಂ ಕೋರ್ಟಿನ ಅಧಿಕಾರ ವ್ಯಾಪ್ತಿ ಅಥವಾ ಸಲಹಾ ವ್ಯಾಪ್ತಿಯ ಬಗ್ಗೆ ಹೇಳ್ತದೆ. ಸುಪ್ರೀಂ ಕೋರ್ಟಿನ ಸಲಹಾ ವ್ಯಾಪ್ತಿಯ ಬಗ್ಗೆ ಹೇಳುವಂತ ವಿಧಿ ಯಾವ್ದಂದ್ರ ಸಂವಿಧಾನದ 143ನೇ ವಿಧಿ. FD 1991ರಲ್ಲಿ ಕೇಳಿದ ಪ್ರಶ್ನೆ, ಭಾರತದ ಅಧ್ಯಕ್ಷರ ಸೀಮಿತ ಶಕ್ತಿಗಳನ್ನು ಹೊಂದಿದ್ದಾರೆ. ಏಕೆಂದರೆ ಅಧ್ಯಕ್ಷರಿಗೆ ನಾಮ ಮಾತ್ರ ಅಧಿಕಾರವಿರುತ್ತದೆ. ಇಲ್ಲಿ ಅಧ್ಯಕ್ಷರು ಎಲೆಕ್ಟ್ರೋ ಕಾಲೇಜಿನಿಂದ ಚುನಾಯಿತರಾಗುತ್ತಾರೆ. ಇವೆರಡೂ ಅಂಶಗಳನ್ನು ಮುಂದಿಟ್ಟುಕೊಂಡು ಅವರ ಅಧಿಕಾರ ಏನಾಗಿರುತ್ತೆ ಅಂದ್ರೆ ಸಂಕುಚಿತವಾಗಿರುತ್ತದೆ ಅಂತ. ಅದಕ್ಕ 1, 3 ಯಾವ್ದಿದೆಯಲ್ಲ ಅದು ರೈಟ್ ಆನ್ಸರ್ ನೋಡಿ. ಅಧ್ಯಕ್ಷರು ನಾಮ ಮಾತ್ರ ಅಧಿಕಾರವನ್ನು ಹೊಂದಿರುತ್ತಾರೆ. ಅಧ್ಯಕ್ಷರು ಎಲೆಕ್ಟ್ರೋ ಕಾಲೇಜಿನಿಂದ ಚುನಾಯಿತರಾಗುತ್ತಾರೆ. ಯಾವ ತಿದ್ದುಪಡಿಯ ಮೂಲಕ OBC ಆಯೋಗಕ್ಕೆ ಸಂವಿಧಾನಾತ್ಮಕ ಸ್ಥಾನಮಾನ ನೀಡಲಾಯಿತು? ಯಾವ ತಿದ್ದುಪಡಿಯ ಮೂಲಕ OBC ಆಯೋಗಕ್ಕೆ ಸಂವಿಧಾನದ ಸ್ಥಾನಮಾನವನ್ನು ನೀಡಲಾಯಿತು? 102, 100, 101 ಯಾವುದೂ ಅಲ್ಲ. 102ನೇ ತಿದ್ದುಪಡಿ ನೋಡಿ OBC ಆಯೋಗಕ್ಕೆ. ಹಾಗಾದ್ರೆ OBC ಆಯೋಗದ ಬಗ್ಗೆ ತಿಳಿಸುವಂತ ವಿಧಿ ಯಾವುದು? ಸಂವಿಧಾನದ ಯಾವ ವಿಧಿ ಹೇಳ್ತದೆ OBC ಆಯೋಗದ ಬಗ್ಗೆ? ಸಂವಿಧಾನದ 338B ನೋಡಿ. ಭಾರತ ಸಂವಿಧಾನದ 338B ವಿಧಿ. OBC ಆಯೋಗದ ಬಗ್ಗೆ ತಿಳಿಸುವಂತ ವಿಧಿ ಯಾವ್ದಂದ್ರ 338B ವಿಧಿ. 338A ವಿಧಿ ಅದರ ಬಗ್ಗೆ ಹೇಳ್ತದೆ. 338A ST ನೋಡಿ. 338A ಯಾರ ಬಗ್ಗೆ ಹೇಳ್ತಂದ್ರೆ ST ಆಯೋಗದ ಬಗ್ಗೆ. 338ನೇ ವಿಧಿ SC. ಹಾಗಾದರೆ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ, ಲೋಕಸಭೆ ಮತ್ತು ರಾಜ್ಯಸಭೆಗಳ ವಿಧಾನಸಭೆಗಳಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಮೀಸಲಾತಿಯನ್ನು ಮುಂದುವರಿಸಬೇಕಂತ ಹೇಳುವ ವಿಧಿ ಯಾವುದು? ಸಂವಿಧಾನದ 334ನೇ ವಿಧಿ ನೋಡಿ. ಭಾರತ ಸಂವಿಧಾನದ 334ನೇ ವಿಧಿ ಇದೆಯಲ್ಲ, ಇದು ಹೇಳ್ತದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಮೀಸಲಾತಿಯನ್ನು ಮುಂದುವರಿಸುವುದು. ಕರ್ನಾಟಕ ರಾಜ್ಯದಲ್ಲಿ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಯಾರ ಪಕ್ಕು ಇಸ್ ಬ್ಯಾಕ್ ಅನ್ನೋರು ನಿಧಿಗಣ ಯಾರು ನೀವು ಅದಿರಿ? GSTಯನ್ನು ಅಳವಡಿಸಿಕೊಂಡ ಸಂವಿಧಾನದ ತಿದ್ದುಪಡಿ ಯಾವುದು? 99ನೇ ತಿದ್ದುಪಡಿ, 100ನೇ ತಿದ್ದುಪಡಿ, 101ನೇ ತಿದ್ದುಪಡಿ, 102ನೇ ತಿದ್ದುಪಡಿ. GSTಯನ್ನು ಅಳವಡಿಸಿಕೊಂಡ ಸಂವಿಧಾನದ ತಿದ್ದುಪಡಿ. ಶಬಾಷ್. 101ನೇ ತಿದ್ದುಪಡಿ ನೋಡಿ. ಭಾರತ ದೇಶದಲ್ಲಿ GSTಗೆ ಅನುಮೋದನೆ ನೀಡಿದ ಮೊದಲ ರಾಜ್ಯ ಯಾವುದು? ಭಾರತ ದೇಶದಲ್ಲಿ GSTಗೆ ಅನುಮೋದನೆ ನೀಡಿದ ಮೊದಲ ರಾಜ್ಯ ಅಸ್ಸಾಂ. ಯಾರನ್ನ GSTಯ ಪಿತಾಮಹ ಅಂತ ಕರೀತಾರೆ? ಆಸಿಮ್ ದಾಸ್ ಗುಪ್ತಾ ನೋಡಿ. ಆಸಿಮ್ ದಾಸ್ ಗುಪ್ತಾನನ್ನು GST ಪಿತಾಮಹ. ಪ್ರಪಂಚದಲ್ಲಿ ಮೊದಲ ಬಾರಿಗೆ GST ಜಾರಿಗೆ ಬಂದ ದೇಶ ಯಾವುದು? ಫ್ರಾನ್ಸ್ ದೇಶ. ಜಗತ್ತಿನಲ್ಲಿ ಭಾರತ ಸಂವಿಧಾನದ ಯಾವ ವಿಧಿಯಲ್ಲಿ GST ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ? ಸಂವಿಧಾನದ 279A ವಿಧಿ ನೋಡಿ. ಭಾರತ ಸಂವಿಧಾನದ 279A ವಿಧಿಯಲ್ಲಿ GST ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ. ಭಾರತ ಸಂವಿಧಾನದ ಅತಿ ದೊಡ್ಡ ವಿಧಿ ಯಾವುದು? ಸಂವಿಧಾನದ 243ನೇ ವಿಧಿ ನೋಡಿ. ಭಾರತ ಸಂವಿಧಾನದ 243ನೇ ವಿಧಿ ಅಲ್ಲ, 243ನೇ ವಿಧಿ GST ಬಗ್ಗೆ ಏನು ಸಂವಿಧಾನದ ಅತ್ಯಂತ ದೊಡ್ಡದಾಗಿರುವಂತ ವಿಧಿಯಾಗಿದೆ ಅಲ್ಲ. ಕೆಲವು ಹೊಸವರು ಅಟೆಂಡ್ ಆದವ್ರು ಗಾಬರಿ ಬಿಡ್ತಾರ. ಓದೋದು ಯಾವಾಗ, ಇದು ಏನು ಟೈಪ್ ಮಾಡಿ ಹಾಕೋದು ಯಾವಾಗ, ನಮ್ಮ ಉತ್ತರ ಅಲ್ಲಿ ಬರೋದು ಯಾವಾಗ?
ವಿಷಯದಲ್ಲಿ ಕೆಳಗಿನವರಿಗೆ ಒಪ್ಪಿಗೆ ಬೇಕಾದಾಗ ರಾಜ್ಯಪಾಲರಿಗೆ ಅವರ ಬಗ್ಗೆ ಸುಗ್ರೀವಾಜ್ಞೆ ಹೊರಡಿಸಲು ಬರುವುದಿಲ್ಲ. FD 1997ರಲ್ಲಿ ಕೇಳಿದಂತ ಪ್ರಶ್ನೆ ಇದು. ಒಂದು ವಿಷಯದಲ್ಲಿ ಕೆಳಗಿನವರ ಒಪ್ಪಿಗೆ ಬೇಕಾದಾಗ ರಾಜ್ಯಪಾಲರಿಗೆ ಅದರ ಬಗ್ಗೆ ಸುಗ್ರೀವಾಜ್ಞೆ ಹೊರಡಿಸಲು ಬರುವುದಿಲ್ಲ ಅಂತಂದ್ರ ರಾಷ್ಟ್ರಪತಿ ರೈಟ್ ಆನ್ಸರ್. ರಾಷ್ಟ್ರಪತಿ ಇದೆಯಲ್ಲ ಸರಿಯಾಗಿರುವಂತ ಉತ್ತರ. ರಾಷ್ಟ್ರಪತಿ ರೈಟ್ ಆನ್ಸರ್. ಒಂದು ವಿಷಯದಲ್ಲಿ ಕೆಳಗಿನವರ ಒಪ್ಪಿಗೆ ಬೇಕಾದಾಗ ರಾಜ್ಯಪಾಲರಿಗೆ ಅದರ ಬಗ್ಗೆ ಸುಗ್ರೀವಾಜ್ಞೆ ಹೊರಡಿಸಲು ಬರುವುದಿಲ್ಲ ಅಂದ್ರೆ ರಾಷ್ಟ್ರಪತಿ. ಅರವತ್ತೊಂಬತ್ತನೇ ಸಂವಿಧಾನ ತಿದ್ದುಪಡಿ ಯಾವುದಕ್ಕೆ ಸಂಬಂಧಪಟ್ಟಿದೆ? ಮಹಾರಾಷ್ಟ್ರ, ಕರ್ನಾಟಕ, ಜಮ್ಮು ಕಾಶ್ಮೀರ, ದೆಹಲಿ. ದೆಹಲಿಗೆ ಸಂಬಂಧಪಟ್ಟಿದೆ ನೋಡಿ. 69ನೇ ಸಂವಿಧಾನ ತಿದ್ದುಪಡಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ದೆಹಲಿಗೆ ಸಂಬಂಧಪಟ್ಟಿದೆ. ದೆಹಲಿ ಅಂದ್ರೆ ಭಾರತದ ಸಂವಿಧಾನದಲ್ಲಿ ದೆಹಲಿಯನ್ನ ದೇಶದ ರಾಜಧಾನಿ ಎಂದು ಘೋಷಣೆ ಮಾಡಿದ್ದು 1992. 1992ರಲ್ಲಿ ಸಂವಿಧಾನದ ಎಷ್ಟನೇ ತಿದ್ದುಪಡಿ ಅಂತಂದ್ರೆ 69ನೇ ತಿದ್ದುಪಡಿ. ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಸರಿಯಾದದನ್ನು ಆಯ್ಕೆ ಮಾಡಿ. ತಿದ್ದುಪಡಿ ಮಸೂದೆಗೆ ಜಂಟಿ ಅಧಿವೇಶನ ಕರೆಯಬಹುದು. ತಿದ್ದುಪಡಿ ಮಸೂದೆ ರಾಷ್ಟ್ರಪತಿಯವರು ತಿರಸ್ಕರಿಸುವ ಹಾಗಿಲ್ಲ. ತಿದ್ದುಪಡಿ ಮಸೂದೆ ರಾಜ್ಯಸಭೆ ಶಿಫಾರಸುಗಳು ಅನ್ವಯಿಸುವುದಿಲ್ಲ. ಮೇಲಿನ ಎಲ್ಲವೂ. ಸರಿಯಾದದ್ದನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಾನ. ಯಾವ್ದು ರೈಟ್ ಆನ್ಸರ್ ಇದರಲ್ಲಿ? ಬಿ ರೈಟ್ ಆನ್ಸರ್ ನೋಡಿ. ಬಿ ಇದೆಯಲ್ಲ, ಬಿ ಸರಿಯಾಗಿರುವಂತ ಉತ್ತರ. ಬಿ ಸರಿಯಾಗಿರುವಂತ. ತಿದ್ದುಪಡಿ ಮಸೂದೆಗೆ ರಾಷ್ಟ್ರಪತಿ ತಿರಸ್ಕರಿಸುವ ಹಾಗಿಲ್ಲ ಅಂತಿದೆಯಲ್ಲ, ಅದು ಸರಿಯಾಗಿರುವಂತ ಉತ್ತರ. ಸಂವಿಧಾನದ 93ನೇ ತಿದ್ದುಪಡಿ ಕೆಳಗಿನ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ? ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿ, 6 ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣ, ಸರ್ಕಾರಿ ನೇಮಕಾತಿಯಲ್ಲಿ 30% ಮಹಿಳಾ ಮೀಸಲಾತಿ. ಮೇಲಿನ ಎಲ್ಲವೂ ಸರಿಯಾಗಿದೆ. ಯಾವ್ದು ರೈಟ್ ಆನ್ಸರ್? ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿ, 6 ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣ. ಎಲ್ಲಿ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣ? ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ. ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಇಂಪಾರ್ಟೆಂಟ್ ನೋಡಿ, ಆ ಪದಲ್ಲಿ ಸೇರಿಸ್ಬೇಕು. ಖಾಸಗಿ ಶಿಕ್ಷಣ ಸಂಸ್ಥೆಗಳಂತ ಇದೆಯಲ್ಲ, ಆ ಪದವನ್ನ ಸೇರಿಸ್ಬೇಕಾಗ್ತದೆ. ರಲ್ಲಿ ಭಾರತದ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನು ಯಾರು ನೇಮಕ ಮಾಡುತ್ತಾರೆ? ಭಾರತದ ಬಾರ್ ಕೌನ್ಸಿಲ್, ಭಾರತದ ಮುಖ್ಯ ನ್ಯಾಯಾಧೀಶರು, ಭಾರತ ರಾಷ್ಟ್ರಪತಿಯು, ಕೇಂದ್ರ ಲೋಕ ಸೇವಾ ಆಯೋಗ. ಭಾರತದ ರಾಷ್ಟ್ರಪತಿಯವರು. ಭಾರತದ ರಾಷ್ಟ್ರಪತಿ. ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರಿಗೆ ಪ್ರಮಾಣ ವಚನ ಬೋಧನೆ ಮಾಡೋರು ಯಾರು? ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರಿಗೆ ಪ್ರಮಾಣ ವಚನ ಬೋಧಿಸುವವರು ರಾಜ್ಯಪಾಲರು ನೋಡಿ. ಯಾರು ರಾಷ್ಟ್ರಪತಿ ಅನ್ನೋರು ಯಾರು? ರಾಜ್ಯಪಾಲರು ರೈಟ್ ಆನ್ಸರ್. ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರಿಗೆ ಪ್ರಮಾಣ ವಚನ ಬೋಧಿಸುವವರು ಯಾರು ಅಂತಂದ್ರೆ ರಾಜ್ಯಪಾಲರು. ರಾಜ್ಯಪಾಲರು ಸರಿಯಾಗಿರುವಂತ ಉತ್ತರ. ಮೊನ್ನೆ ಇತ್ತೀಚೆಗೆ ಆಯ್ತು. FDA 2008ರಲ್ಲಿ ಕೇಳಿದ ಪ್ರಶ್ನೆ, ರಾಷ್ಟ್ರಪತಿಯವರು ಚುನಾವಣಾ ವಿಧಿಯನ್ನ ತಿದ್ದುಪಡಿ ಮಾಡುವುದು ಈ ರೀತಿ: ಪಾರ್ಲಿಮೆಂಟಿನ 2 ಸದನಗಳಲ್ಲಿ ಸರಳ ಬಹುಮತದಿಂದ, ಲೋಕಸಭೆಯಲ್ಲಿ ಸರಳ ಬಹುಮತದಿಂದ, ಪಾರ್ಲಿಮೆಂಟಿನ 2 ಸದನದಲ್ಲಿ 2/3 ಬಹುಮತದಿಂದ, ಪಾರ್ಲಿಮೆಂಟಿನ 2 ಸದನಗಳಲ್ಲಿ 2/3 ಬಹುಮತ ಮತ್ತು ಅರ್ಧಕ್ಕಿಂತ ಹೆಚ್ಚಿನ ರಾಜ್ಯಗಳ
ಶಾಸನಸಭೆ ಬಹುಮತದಿಂದ ರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಪಟ್ಟಂತೆ. ಎಸ್, 87% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಡಿ ರೈಟ್ ಆನ್ಸರ್ ನೋಡಿ. ಪಾರ್ಲಿಮೆಂಟಿನ 2 ಸದನದಲ್ಲಿ 2/3 ಬಹುಮತ ಮತ್ತು ಅರ್ಧಕ್ಕಿಂತ ಹೆಚ್ಚಿನ ರಾಜ್ಯಗಳ ಶಾಸನಸಭೆ ಬಹುಮತದಿಂದ ನಾವು ಸಾಬೀತುಪಡಿಸಕ್ ಸಾಧ್ಯ ಇದೆ ನೋಡಿ. ಡಿ ಸರಿ ಉತ್ತರ. ರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಿಸಿ ತಿದ್ದುಪಡಿ ಮಾಡುವ ವಿಧಾನ ಸರಳ ಬಹುಮತ, ವಿಶೇಷ ಬಹುಮತ ಪ್ಲಸ್ ಅರ್ಧದಷ್ಟು ರಾಜ್ಯಗಳ ಒಪ್ಪಿಗೆ. ಅದೇ ಕ್ವಶನ್ ರಿಪೀಟ್ ಇಲ್ಲಿ. ರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಿಸಿದಂತೆ ತಿದ್ದುಪಡಿ ಮಾಡುವ ವಿಧಾನ ಯಾವುದಂದ್ರ ವಿಶೇಷ ಬಹುಮತ ಪ್ಲಸ್ ಅರ್ಧದಷ್ಟು ರಾಜ್ಯಗಳ ಒಪ್ಪಿಗೆ. ವಿಧಾನ ಪರಿಷತ್ ರಚಿಸಲು ಮತ್ತು ರದ್ದುಪಡಿಸಲು ಒಂದು ರಾಜ್ಯದ ವಿಧಾನ ಪರಿಷತ್ ರಚನೆ ಮಾಡಲು ಮತ್ತು ಅದನ್ನು ರದ್ದುಪಡಿಸಲು ಸರಳ ಬಹುಮತದ ಮೂಲಕ ನಾವು ಮಾಡ್ತೀವಿ. ವಿಧಾನ ಪರಿಷತ್ ರಚನೆ ಮಾಡಲು ಮತ್ತು ಅದನ್ನು ರದ್ದುಪಡಿಸಲು ಯಾವ ವಿಧಾನ ಅನುಸರಿಸಲಾಗ್ತಂದ್ರ ಸರಳ ಬಹುಮತದ ಮೂಲಕ. ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡುವ ವಿಧಾನ ಯಾವುದು? ಮೂಲಭೂತ ಹಕ್ಕುಗಳು ಸರಳ ಬಹುಮತ, ವಿಶೇಷ ಬಹುಮತ ಪ್ಲಸ್ ಅರ್ಧದಷ್ಟು ರಾಜ್ಯಗಳ ಒಪ್ಪಿಗೆ. ವಿಶೇಷ ಬಹುಮತ ರೈಟ್ ಆನ್ಸರ್ ನೋಡಿ. ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡುವ ವಿಧಾನ ಯಾವುದಂದ್ರೆ ವಿಶೇಷ ಬಹುಮತ. ಕೇಂದ್ರ ಮಂತ್ರಿಮಂಡಲ ಲೋಕಸಭೆಯ 15% ಮೀಸಲಿಯನ್ನು 15% ಮೀರಬಾರದೆಂದು ತಿಳಿಸುವ ತಿದ್ದುಪಡಿ ಯಾವುದು? ಸಂವಿಧಾನದ 91ನೇ ತಿದ್ದುಪಡಿ, 93ನೇ ತಿದ್ದುಪಡಿ, 98ನೇ ತಿದ್ದುಪಡಿ. ಎಸ್, ಸರಿಯಾದಂತ ಉತ್ತರ ಸಂವಿಧಾನದ 91ನೇ ತಿದ್ದುಪಡಿ ರೈಟ್ ಆನ್ಸರ್ ನೋಡಿ. ಕೇಂದ್ರ ಮಂತ್ರಿಮಂಡಲ ಲೋಕಸಭೆಯ 15% ಮೀರಬಾರದೆಂದು ತಿಳಿಸುವ ತಿದ್ದುಪಡಿ ಯಾವುದಂದ್ರ ಸಂವಿಧಾನದ 91ನೇ ತಿದ್ದುಪಡಿ ರೈಟ್ ಆನ್ಸರ್. ಯಾವ ರೀತಿಯ ನಾಗರಿಕತ್ವವನ್ನು ನಮ್ಮ ಸಂವಿಧಾನ ಅಂಗೀಕರಿಸಿದೆ? ಯಾವ ರೀತಿಯ ನಾಗರಿಕತೆ ನಮ್ಮ ಸಂವಿಧಾನ ಅಂಗೀಕರಿಸಿದೆ? ತೊಂಬತ್ತು 89% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. PSI 2018ರಲ್ಲಿ ಕೇಳಿದ ಪ್ರಶ್ನೆ, ಈ ಕೆಳಗಿನ ಯಾವ ರೀತಿ ಅಕ್ಷರಶಃ ನಾವು ಆಜ್ಞಾಪಿಸಿದ್ದೇವೆ? ಮ್ಯಾಂಡಮಸ್ ನೋಡಿ. ಮ್ಯಾಂಡಮಸ್. ವ್ಯಕ್ತಿ ಸ್ವಾತಂತ್ರ್ಯದ ಅತಿ ದೊಡ್ಡ ಚಿಹ್ನೆ ಯಾವುದು? ವ್ಯಕ್ತಿ ಸ್ವಾತಂತ್ರ್ಯದ ಅತಿ ದೊಡ್ಡ ಚಿಹ್ನೆ ಹೇಬಿಯಸ್ ಕಾರ್ಪಸ್. ವ್ಯಕ್ತಿ ಸ್ವಾತಂತ್ರ್ಯದ ಅತಿ ದೊಡ್ಡ ಚಿಹ್ನೆ ಯಾವುದಂದ್ರೆ ಹೇಬಿಯಸ್ ಕಾರ್ಪಸ್. ಅಕ್ರಮವಾಗಿ ಸರ್ಕಾರಿ ಹುದ್ದೆಯನ್ನು ಅಬಕ್ಕೆಂದಿದ್ದರೆ, ಅಕ್ರಮವಾಗಿ ಸರ್ಕಾರಿ ಹುದ್ದೆಯನ್ನ ಅಥವಾ ಸಂವಿಧಾನಬದ್ಧ ಪ್ರಾಧಿಕಾರ ಸಂಸ್ಥೆಯನ್ನ ಅವಕ್ಕಂದ್ರೆ ಅದರ ವಿರುದ್ಧ ಹೊರಡಿಸುವಂತ ರಿಟ್ಟಿಗೆ ಕೋ ವಾರೆಂಟ್ ಅಂತ ಕರೀತಾರೆ. ಕೋ ವಾರೆಂಟ್. ನಮ್ಮ ಸಂವಿಧಾನದ 2ನೇ ಭಾಗ 5ರಿಂದ 11ನೇ ಅನುಚ್ಛೇದಗಳು ಯಾವುದಕ್ಕೆ ಸಂಬಂಧಪಟ್ಟಿದೆ? ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಪೌರತ್ವಕ್ಕೆ ಸಂಬಂಧಪಟ್ಟ ತತ್ವಗಳು ಮತ್ತು ನಿಯಮಗಳು. ಎಸ್, 78% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಪೌರತ್ವಕ್ಕೆ ಸಂಬಂಧಿಸಿದ ತತ್ವಗಳು ಮತ್ತು ನಿಯಮಗಳು ರೈಟ್ ಆನ್ಸರ್. ಆಸ್ತಿ ಹಕ್ಕನ್ನು ರದ್ದುಪಡಿಸಿದ ಸಂವಿಧಾನ ತಿದ್ದುಪಡಿ ಯಾವುದು? ಆಸ್ತಿ ಹಕ್ಕನ್ನ ರದ್ದುಪಡಿಸಿದ ಸಂವಿಧಾನ ತಿದ್ದುಪಡಿ ಯಾವುದು? ಎಸ್, 44ನೇ ತಿದ್ದುಪಡಿ ನೋಡಿ. ಸಂವಿಧಾನದ 44ನೇ ತಿದ್ದುಪಡಿ 1978ರಲ್ಲಿ ಮೊರಾರ್ಜಿ ದೇಸಾಯಿ ಅವರು ಏನ್ ಮಾಡ್ತಾರಂದ್ರ ಸಂವಿಧಾನದಲ್ಲಿ ಆಸ್ತಿ ಹಕ್ಕನ್ನ ಮೂಲಭೂತ ಹಕ್ಕುಗಳಿಂದ ಅದನ್ನ ಏನ್ ಮಾಡಿದ್ರಂದ್ರ ಒಂದು ಸಾಮಾನ್ಯ ಕಾನೂನಾತ್ಮಕ ಹಕ್ಕನ್ನಾಗಿ ಘೋಷಣೆ ಮಾಡಿದ್ರು. ಅದರ 300A ವಿಧಿಯಲ್ಲಿ 1978ರಲ್ಲಿ
ರಾಜ್ಯಗಳ ಪುನರ್ರಚನೆಗೆ ಸಂಬಂಧಿಸಿದ ತಿದ್ದುಪಡಿ ಯಾವುದು? ರಾಜ್ಯಗಳ ಪುನರ್ರಚನೆಗೆ ಸಂಬಂಧಪಟ್ಟಂತೆ ತಿದ್ದುಪಡಿ ಯಾವುದು? ಸಂವಿಧಾನದ 7ನೇ ತಿದ್ದುಪಡಿ ರೈಟ್ ಆನ್ಸರ್. ಸಂವಿಧಾನದ 7ನೇ ತಿದ್ದುಪಡಿ. ದೇಶೀಯ ಸಂಸ್ಥಾನಗಳನ್ನು ರದ್ದುಪಡಿಸಿದ ತಿದ್ದುಪಡಿ ಯಾವುದು? ದೇಶೀಯ ಸಂಸ್ಥಾನಗಳನ್ನ ರದ್ದುಪಡಿಸಿದ ತಿದ್ದುಪಡಿ. ದೇಶೀಯ ಸಂಸ್ಥಾನಗಳನ್ನ ರದ್ದುಪಡಿಸಿದ ತಿದ್ದುಪಡಿ ಯಾವುದಂದ್ರ ಅದು ಕೂಡ 7ನೇ ತಿದ್ದುಪಡಿ. ಸಂವಿಧಾನದ 7ನೇ ತಿದ್ದುಪಡಿ ಇದೆಯಲ್ಲ, ದೇಶೀಯ ಸಂಸ್ಥಾನಗಳನ್ನ ರದ್ದುಪಡಿಸಿದ ತಿದ್ದುಪಡಿಯಾಗಿದೆ. PSI ಇಂಟೆಲಿಜೆನ್ಸ್ 2018ರಲ್ಲಿ ಕೇಳಿದ ಪ್ರಶ್ನೆ ಇದು. ಈ ಕೆಳಗಿನ ಭಾರತೀಯ ಸಂವಿಧಾನದಲ್ಲಿ ಖಾತರಿಗೊಂಡ ಮೂಲಭೂತ ಹಕ್ಕಿನ ಕಾರಣದಿಂದಾಗಿ ಅನುದಾನ ರಹಿತ ಅಲ್ಪಸಂಖ್ಯಾತ ಸಂಸ್ಥೆಗಳ ಶಿಕ್ಷಣ ಪರಿಮಿತಿಯಿಂದ ಹೊರಗುಳಿದಿದೆ ಅಂತಂದ್ರೆ ಸಂವಿಧಾನದ 30ನೇ ವಿಧಿ ನೋಡಿ. ಭಾರತ ಸಂವಿಧಾನದ 30ನೇ ವಿಧಿ. ವಾಕ್ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂತ ವಿಧಿ ಯಾವುದು? ಮಾತನಾಡುವ ಸ್ವಾತಂತ್ರ್ಯ, ಅಭಿಪ್ರಾಯಗಳನ್ನು ಹಂಚಿಕೊಳ್ಳುವ ಸ್ವಾತಂತ್ರ್ಯ. ಎಸ್, 19ನೇ ವಿಧಿ ನೋಡಿ. 19A ವಿಧಿ ಇದೆಲ್ಲ ಸರಿಯಾಗಿರುವಂತ ಇರ್ತಾರೆ. ಇದನ್ನೇ ವಾಕ್ ಸ್ವಾತಂತ್ರ್ಯ ಅಂತ ಕರೀತೀವಿ. ಮಾತನಾಡುವ ಸ್ವಾತಂತ್ರ್ಯ. ವ್ಯಕ್ತಿ ಕೊಡಮಾಡಲ್ಪಟ್ಟ 6 ಸ್ವಾತಂತ್ರ್ಯಗಳು ಯಾವ ವಿಧಿಯಲ್ಲಿ ಕೊಡಲಾಗಿದೆ ಅಂದ್ರೆ 19ನೇ ವಿಧಿಯಲ್ಲಿ ಕೊಡಲಾಗಿದೆ. ಮೂಲಭೂತ ಕರ್ತವ್ಯಗಳನ್ನ ಯಾವ ತಿದ್ದುಪಡಿಯ ಮೂಲಕ ಸಂವಿಧಾನಕ್ಕೆ ಸೇರಿಸಲಾಯಿತು? ಮೂಲಭೂತ ಕರ್ತವ್ಯಗಳನ್ನ, ಫಂಡಮೆಂಟಲ್ ಡ್ಯೂಟೀಸ್. ಎಸ್, 89% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸಂವಿಧಾನದ 42ನೇ ತಿದ್ದುಪಡಿ ನೋಡಿ. ಭಾರತ ಸಂವಿಧಾನದ 42ನೇ ತಿದ್ದುಪಡಿಯ ಮೂಲಕ ಮೂಲಭೂತ ಕರ್ತವ್ಯಗಳನ್ನ ಯಾವ ತಿದ್ದುಪಡಿಯ ಮೂಲಕ ಸಂವಿಧಾನಕ್ಕೆ ಸೇರಿಸಲಾಗಿದೆ ಅಂದ್ರೆ ಸಂವಿಧಾನದ 42ನೇ ತಿದ್ದುಪಡಿಯ ಮೂಲಕ. 71ನೇ ತಿದ್ದುಪಡಿಯ ಮೂಲಕ ಯಾವ ಭಾಷೆಯನ್ನ 8ನೇ ಅನುಸೂಚಿಗೆ ಸೇರಿಸಲಾಗಿದೆ? ನೇಪಾಳಿ ಭಾಷೆ, ಮಣಿಪುರಿ ಭಾಷೆ, ಕೊಂಕಣಿ ಭಾಷೆ, ಮೇಲಿನ ಎಲ್ಲವೂ ಸರಿ. ರೈಟ್, ಮೇಲಿನ ಎಲ್ಲವೂ ಸರಿ ನೋಡಿ. ನೇಪಾಳಿ, ಮಣಿಪುರಿ, ಕೊಂಕಣಿ NMK ಭಾಷೆಗಳು ಅಂತ ಕರಿತೀವಿ. N ಅಂದ್ರೆ ಏನು? ನೇಪಾಳಿ. M ಅಂದ್ರೆ ಮಣಿಪುರಿ, K ಅಂದ್ರೆ ಕೊಂಕಣಿ. NMK ಭಾಷೆಗಳನ್ನ ಸಂವಿಧಾನದ 71ನೇ ತಿದ್ದುಪಡಿಯ ಮೂಲಕ 8ನೇ ಅನುಸೂಚಿಗೆ ಸೇರಿಸಲಾಗಿದೆ. ಭಾಷೆಗಳ ಬಗ್ಗೆ ತಿಳಿಸುವ ವಿಧಿ ಯಾವುದಂದ್ರೆ 343ನೇ ವಿಧಿ. ಭೂ ಸುಧಾರಣೆಗೆ ಸಂಬಂಧಪಟ್ಟ ತಿದ್ದುಪಡಿ ಯಾವುದು ಅಂತ ಕೇಳಿದಾಗ ಸಂವಿಧಾನದ 1ನೇ ತಿದ್ದುಪಡಿ ನೋಡಿ. ಭಾರತ ಸಂವಿಧಾನದ 1ನೇ ತಿದ್ದುಪಡಿ 1951 ಜೂನ್ 18. 1951 ಜೂನ್ 18ರಂದು ಸಂವಿಧಾನಕ್ಕೆ 1ನೇ ತಿದ್ದುಪಡಿಯನ್ನ ಯಾರು ಇದೊಂದು ಬರ್ತಿತ್ತು ನಾವು ಇದೊಂದೇ ಬರ್ತಿತ್ತು, ಅದನ್ನ ನೀವೇ ಹಾಕಿದ್ರೆ ನಾವೇನು ಮಾಡಬಂದ್ರೆ ಎಲ್ಲ ನೀವೇ ಹೇಳ್ರಿ, ನೀವೇ ಎಕ್ಸಾಮ್ ಬರ್ರಿ, ನಾವ್ ಯಾಕೆ ಬೇಕು ಅಂತ. ಸಮಾಧಾನ, ದೇವ್ರ ಸಮಾಧಾನ ಕೊಟ್ಟಿಲ್ಲಲ್ಲ. ಅವ ಯಾವ ನನಗೆ ಇದೊಂದು ಬರ್ತಿತ್ತು, ಅದನ್ನು ನೀವೇ ಹಾಕಿದ್ರೆ ಏನು ಮಾಡೋದು. ಸಂವಿಧಾನದ 1ನೇ ತಿದ್ದುಪಡಿ ಇದೆಯಲ್ಲ, ಇದು ಯಾವ ಅನುಸೂಚಿಯನ್ನು ಭಾರತ ಸಂವಿಧಾನಕ್ಕೆ ಸೇರಿಸಲಾಯಿತು? ಎಸ್, 9ನೇ ಅನುಸೂಚಿ ನೋಡಿ. ಸಂವಿಧಾನದ 9ನೇ ಅನುಸೂಚಿಯನ್ನು ಭಾರತ ಸಂವಿಧಾನಕ್ಕೆ ಸೇರಿಸಲಾಗಿದೆ. ಅರವತ್ತೊಂದನೇ ಸಂವಿಧಾನದ ತಿದ್ದುಪಡಿಯ ಮೂಲಕ ಏನನ್ನು ಜಾರಿಗೆ ತರಲಾಯಿತು? ಮತದಾನದ ವಯಸ್ಸನ್ನ 21ರಿಂದ 18ಕ್ಕೆ, ಮತದಾನದ ವಯಸ್ಸು 22ರಿಂದ 20ಕ್ಕೆ, 6ರಿಂದ 12 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ, 12ರಿಂದ 18 ವರ್ಷದ ಮಕ್ಕಳಿಗೆ ಪ್ರೌಢ ಶಿಕ್ಷಣ.
ಸರಿಯಾದಂತ ಉತ್ತರ ಎ ರೈಟ್ ಆನ್ಸರ್. ಎ ಇದೆಯಲ್ಲ, ಮತದಾನದ ವಯಸ್ಸು 21ರಿಂದ 18 ವರ್ಷಕ್ಕೆ ಇಳಿಸಲಾಯಿತು. ಮತದಾನದ ವಯಸ್ಸನ್ನ 21ರಿಂದ 18 ವರ್ಷಕ್ಕೆ ಯಾವ ತಿದ್ದುಪಡಿ ಅಂದ್ರೆ ಸಂವಿಧಾನದ 61ನೇ ತಿದ್ದುಪಡಿಯ ಮೂಲಕ. ಹೈದರಾಬಾದ್ ಕರ್ನಾಟಕ ಸಂಬಂಧಪಟ್ಟಂತ ತಿದ್ದುಪಡಿ ಯಾವುದು? ಹೈದರಾಬಾದ್ ಕರ್ನಾಟಕ ಸಂಬಂಧಪಟ್ಟಂತ ತಿದ್ದುಪಡಿ ಯಾವುದು? 99ನೇ ತಿದ್ದುಪಡಿ, 371J, 103ನೇ ತಿದ್ದುಪಡಿ, 104ನೇ ತಿದ್ದುಪಡಿ, 98ನೇ ತಿದ್ದುಪಡಿ. 64% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸಂವಿಧಾನದ 98ನೇ ತಿದ್ದುಪಡಿ ಇದೆಯಲ್ಲ, ರೈಟ್ ಆನ್ಸರ್. 98ನೇ ತಿದ್ದುಪಡಿ. ಸಂವಿಧಾನದ 98ನೇ ತಿದ್ದುಪಡಿ. ಎಂಬತ್ತಾರನೇ ತಿದ್ದುಪಡಿ ಯಾವುದಕ್ಕೆ ಸಂಬಂಧಪಟ್ಟಿದೆ? ಶಿಕ್ಷಣ, ಹಣಕಾಸು, ಚುನಾವಣೆ, ರಾಷ್ಟ್ರಪತಿ ಅಧಿಕಾರ. ಶಿಕ್ಷಣಕ್ಕೆ ಸಂಬಂಧಪಟ್ಟಿದೆ ನೋಡಿ, ಶಿಕ್ಷಣಕ್ಕೆ ಸಂಬಂಧಪಟ್ಟಿದೆ. ಈ ಎಲ್ಲದ ಈ 4% ಹಾಕಿರಲಿಲ್ಲ. ಜಡ್ ತನ ಕೊಟ್ಟರು ಜಡ್ ಒಂದು ಹೋಗದ ಬಿಡೋರು, ಇರ್ಲಿ ಇದೊಂದಂತೇಳಿ. 86ನೇ ತಿದ್ದುಪಡಿ ಯಾವ್ದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಿದೆ. ಶಿಕ್ಷಣ ಇದೊಂದು ಮೂಲಭೂತ ಹಕ್ಕು. 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಜೊತೆಯಲ್ಲಿ ಒಂದು ಗುಣಮಟ್ಟದ ಊಟ, ಹಾಲು, ಬ್ಯಾಗು, ಸಂವಿಧಾನದ ಮೊಟ್ಟೆ, ಬಿಸಿ ಊಟ, ಬುಕ್ಕ. ಯಾರು ಎಗ್ ರೈಸ್ ಅನ್ನೋದು? ಎಗ್ ರೈಸ್ ಆಗಿ 86ನೇ ತಿದ್ದುಪಡಿ ಶಿಕ್ಷಣಕ್ಕೆ ಸಂಬಂಧಪಟ್ಟಿದೆ. ಮಿನಿ ಸಂವಿಧಾನ ಎಂದು ಯಾವ ತಿದ್ದುಪಡಿಯನ್ನು ಕರೀತಾರೆ? 41, 42, 43, 44. ಎಸ್, 42ನೇ ತಿದ್ದುಪಡಿ ನೋಡಿ. ಮಿನಿ ಸಂವಿಧಾನ ಎಂದು ಯಾವ ತಿದ್ದುಪಡಿಯನ್ನು ಕರೀತಾರೆ ಅಂದ್ರೆ ಸಂವಿಧಾನದ 42ನೇ ತಿದ್ದುಪಡಿ. 42ನೇ ತಿದ್ದುಪಡಿಯನ್ನು ಭಾರತ ಸಂವಿಧಾನದಲ್ಲಿ ಇದನ್ನು ಮಿನಿ ಸಂವಿಧಾನ ಅಂತ ಕರೀತಾರೆ. ಇಂದಿರಾ ಗಾಂಧಿ ತಿದ್ದುಪಡಿ ಅಂತ ಕರೀತಾರೆ. ಅತಿ ದೊಡ್ಡ ತಿದ್ದುಪಡಿ ಯಾವ್ದಂದ್ರೆ ಸಂವಿಧಾನದ 42ನೇ ತಿದ್ದುಪಡಿ. ಪಕ್ಷಾಂತರ ನಿಷೇಧ ಕುರಿತು ಹೇಳುವಂತ ತಿದ್ದುಪಡಿ ಯಾವುದು? ಪಕ್ಷಾಂತರ ನಿಷೇಧ 50, 51, 52, 53. ಎಸ್, ಸಂವಿಧಾನದ 52ನೇ ತಿದ್ದುಪಡಿ ನೋಡಿ. ಪಕ್ಷಾಂತರ ನಿಷೇಧ ಕುರಿತು ಹೇಳುವ ಸಂವಿಧಾನ ತಿದ್ದುಪಡಿ ಯಾವ್ದಂದ್ರ ಸಂವಿಧಾನದ 52ನೇ ತಿದ್ದುಪಡಿ, ರೈಟ್ ಆನ್ಸರ್. ಪಂಚಾಯಿತಿಗಳ ಕುರಿತು ಯಾವುದಕ್ಕೆ ಸಂಬಂಧಪಟ್ಟ? ಪಂಚಾಯಿತಿ ರಾಜ್ಯಗಳ ಕುರಿತು ಅದಕ್ಕೆ ಸಂಬಂಧಿಸಿದ ತಿದ್ದುಪಡಿ ಯಾವುದು? 73ನೇ ತಿದ್ದುಪಡಿ ನೋಡಿ. ಸಂವಿಧಾನದ 73ನೇ ತಿದ್ದುಪಡಿ ಇದೆಯಲ್ಲ, ಪಂಚಾಯಿತಿ ರಾಜ್ಯಗಳ ಕುರಿತು ಸಂಬಂಧಪಟ್ಟಂತ ತಿದ್ದುಪಡಿಯಾಗಿದೆ. ಪಂಚಾಯಿತಿ ರಾಜ್ಯ. 21ನೇ ತಿದ್ದುಪಡಿಯ ಮೂಲಕ 8ನೇ ಅನುಸೂಚಿಗೆ ಯಾವ ಭಾಷೆಯನ್ನು ಸೇರಿಸಲಾಯಿತು? ಸಿಂಧಿ ಭಾಷೆ, ನೇಪಾಳಿ ಭಾಷೆ, ರಾಜಸ್ಥಾನಿ, ಇಂಗ್ಲಿಷ್. ಎಸ್, ಸಿಂಧಿ ಭಾಷೆಯನ್ನು ಸೇರಿಸಲಾಗಿದೆ ನೋಡಿ. ಸಿಂಧಿ ಭಾಷೆಯನ್ನ ಸೇರಿಸಲಾಗಿದೆ. ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಭಾರತೀಯ ಯಾವ ವಿಧಿಯಲ್ಲಿ ಸೇರಿಸಲ್ಪಟ್ಟಿದೆ? 22 ವಿಧಿ, 21ನೇ ವಿಧಿ, 20 ವಿಧಿ, 19ನೇ ವಿಧಿ. 21A ವಿಧಿ ನೋಡಿ. ಸಂವಿಧಾನದ 21A ವಿಧಿಯಲ್ಲಿ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಇದು ಮೂಲಭೂತ ಹಕ್ಕಾಗಿದೆ. ಸಂವಿಧಾನದ 21A ವಿಧಿಯಲ್ಲಿ ರೈಟ್ ಆನ್ಸರ್. ಕೆಳಗಿನ ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡೋರು ಯಾರು? ಶಾಸಕಾಂಗ, ಕಾರ್ಯಾಂಗ, ರಾಜಕೀಯ ಪಕ್ಷಗಳು, ನ್ಯಾಯಾಂಗ. ಸರಿಯಾದಂತ ಉತ್ತರ ನ್ಯಾಯಾಂಗ, ರೈಟ್ ಆನ್ಸರ್ ನೋಡಿ. ನ್ಯಾಯಾಂಗ ಇದೆಯಲ್ಲ ಸರಿಯಾದಂತ ಉತ್ತರ.
ಕೆಳಗಿನ ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡೋರು ಯಾರಂದ್ರೆ ನ್ಯಾಯಾಂಗ ಇದೆಯಲ್ಲ, ಸರಿ ಉತ್ತರ. ಯಾವ ಅಂಗ ಅಂತಂದ್ರೆ ನ್ಯಾಯಾಂಗ. ಸಂವಿಧಾನದ ಈ ಕೆಳಗಿನ ಯಾವ ಅನುಚ್ಛೇದವು 14 ವರ್ಷಕ್ಕಿಂತ ಕೆಳ ವಯಸ್ಸಿನ ಮಕ್ಕಳು ಕಾರ್ಖಾನೆ, ಗಣಿ, ಅಪಾಯಕಾರಿ ಉದ್ಯೋಗಗಳಲ್ಲಿ ನೇಮಕ ಮಾಡಿಕೊಳ್ಳೋದನ್ನ ನಿಷೇಧ ಮಾಡ್ತದೆ? 24ನೇ ವಿಧಿ, 21A, 45, 23. ಸರಿಯಾದಂತ ಉತ್ತರ ಅನುಚ್ಛೇದ 24 ನೋಡಿ. ಅನುಚ್ಛೇದ 24 ರೈಟ್ ಆನ್ಸರ್. ಸಂವಿಧಾನದ ಈ ಕೆಳಗಿನ ಯಾವ ಅನುಚ್ಛೇದವು 14 ವರ್ಷಕ್ಕಿಂತ ಕೆಳ ವಯಸ್ಸಿನ ಮಕ್ಕಳನ್ನ ಕಾರ್ಖಾನೆ, ಗಣಿ, ಅಪಾಯಕಾರಿ ಉದ್ಯೋಗಗಳಲ್ಲಿ ನೇಮಕ ಮಾಡಿಕೊಳ್ಳುವುದನ್ನು ನಿಷೇಧ ಮಾಡುತ್ತದೆ ಅಂತಂದ್ರೆ ಸಂವಿಧಾನದ 24 ಕರೆಕ್ಟ್ ಆನ್ಸರ್. ಸಂವಿಧಾನದ 24. 0 ದಿಂದ 6 ವರ್ಷದ ಶಿಕ್ಷಣದ ಬಗ್ಗೆ ತಿಳಿಸುವ ವಿಧಿ ಯಾವುದು? 0 ದಿಂದ 6 ವರ್ಷದ ಶಿಕ್ಷಣದ ಬಗ್ಗೆ ತಿಳಿಸುವಂತ ವಿಧಿ ಯಾವುದು? ದಿಂದ 6 ವರ್ಷದ ಶಿಕ್ಷಣದ ಬಗ್ಗೆ ತಿಳಿಸುವಂತ ವಿಧಿ ಯಾವ್ದಂದ್ರ ಅನುಚ್ಛೇದ 45 ನೋಡಿ. ಅನುಚ್ಛೇದ 45 ಏನಂತಂದ್ರೆ ಪೂರ್ವ ಬಾಲ್ಯದ ಬಗ್ಗೆ ಹೇಳುತ್ತೆ. 0 to 6 ಪೂರ್ವ ಬಾಲ್ಯದ ಶಿಕ್ಷಣದ ಬಗ್ಗೆ ಹೇಳುವಂತ ವಿಧಿ ಯಾವ್ದಂದ್ರ ಅನುಚ್ಛೇದ 45ನೇ ವಿಧಿ. ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ಒಬ್ಬ ವ್ಯಕ್ತಿ ಮೂಲಭೂತ ಹಕ್ಕುಗಳು ಉಲ್ಲಂಘನೆಯಾದಲ್ಲಿ ನೇರವಾಗಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಬಹುದು ಅಂದ್ರೆ ಸಂವಿಧಾನದ 32ನೇ ವಿಧಿ. ಅದಕ್ಕೆ 32ನೇ ವಿಧಿಯನ್ನು ಭಾರತ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರೆದು, ಸಂವಿಧಾನದ 32ನೇ ವಿಧಿಯನ್ನ ಭಾರತ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರೆದವರು ಯಾರಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಸಂವಿಧಾನದ 32ನೇ ವಿಧಿ ಮತ್ತೆ ಸಂವಿಧಾನದ 226ನೇ ವಿಧಿ. 226ನೇ ವಿಧಿ ಹೈಕೋರ್ಟ್, 32ನೇ ವಿಧಿ ಸುಪ್ರೀಂ ಕೋರ್ಟ್. ಈ ರಿಟ್ಗಳಲ್ಲಿ ಯಾವುದು ಅಕ್ಷರಶಃ ನಾವು ಆದೇಶಿಸುತ್ತೇವೆ ಎಂದು ಅರ್ಥ ಕೊಡುತ್ತದೆ? PSI 2018ರಲ್ಲಿ ಕೇಳಿದಂತ ಪ್ರಶ್ನೆ ಇದು. ಈ ರಿಟ್ಗಳಲ್ಲಿ ಯಾವುದು ಅಕ್ಷರಶಃ ನಾವು ಆದೇಶಿಸುತ್ತೇವೆ, ಆದೇಶ ಮಾಡುತ್ತೇವೆ ಎಂದು ಅರ್ಥ ಕೊಡುತ್ತದೆ? ಬಂದಿ ಪ್ರತ್ಯಕ್ಷೀಕರಣ, ಪರಮಾದೇಶ, ಕೋವರೆಂಟ್, ಸರ್ಟಿಯೋರರಿ. ಬಂದಿ ಪ್ರತ್ಯಕ್ಷೀಕರಣ, ಪರಮಾದೇಶ, ಕೋವರೆಂಟ್, ಸರ್ಟಿಯೋರರಿ. ಪರಮಾದೇಶ ರೈಟ್ ಆನ್ಸರ್. ಪರಮಾದೇಶ ಇದೆಯಲ್ಲ ಸರಿಯಾಗಿರುವಂತ ಉತ್ತರ. ಈ ರಿಟ್ಗಳಲ್ಲಿ ಯಾವುದು ಅಕ್ಷರಶಃ ನಾವು ಆದೇಶಿಸುತ್ತೇವೆ ಎಂದು ಅರ್ಥ ಕೊಡುತ್ತದೆ ಅಂದ್ರೆ ಪರಮಾದೇಶ. ರಾಜ್ಯದ ಪರಿಸರ ಸಂರಕ್ಷಣೆ ಮತ್ತು ಅಭಿವೃದ್ಧಿಗೆ ಪ್ರಯತ್ನಿಸಬೇಕು. ದೇಶದಲ್ಲಿನ ಅರಣ್ಯ ಮತ್ತು ವನ್ಯಜೀವಿಗಳ ರಕ್ಷಣೆ ಮಾಡಬೇಕು. ಯಾವ್ದು ಹೇಳ್ತದೆ? 48A, 47A, 50A, 51A. ಕಲಂ 48A ರೈಟ್ ಆನ್ಸರ್. ಭಾರತ ಸಂವಿಧಾನದ ಯಾವ ಕಲಂ ಹೀಗೆಂದು ನಿರ್ದೇಶನ ಮಾಡುತ್ತದೆ? ರಾಜ್ಯವು ಪರಿಸರ ಸಂರಕ್ಷಣೆ ಮತ್ತು ಅಭಿವೃದ್ಧಿಗೆ ಪ್ರಯತ್ನಿಸಬೇಕು ಹಾಗೂ ದೇಶದಲ್ಲಿನ ಅರಣ್ಯಗಳು ಮತ್ತು ವನ್ಯಜೀವಿಗಳನ್ನು ರಕ್ಷಣೆ ಮಾಡಬೇಕು ಅಂತ. ಕಲಂ 48A. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಯಾವ ಅನುಚ್ಛೇದವು ಹಸು ಮತ್ತು ಕರು ಮತ್ತು ಇತರೆ ಕರುವಿನ ಭಾರ ಎಳೆಯುವ ದನ ಕರುಗಳನ್ನು ಕಡಿಯುವುದನ್ನು ನಿಷೇಧ ಮಾಡುತ್ತದೆ? ಅಂದ್ರೆ ಗೋಹತ್ಯೆ ನಿಷೇಧದ ಬಗ್ಗೆ ಹೇಳುವಂತ ವಿಧಿ ಯಾವುದು? ಅನುಚ್ಛೇದ 48 ನೋಡಿ. ಸಂವಿಧಾನದ 48ನೇ ವಿಧಿ ಇದೆಯಲ್ಲ, ಇದು ಗೋಹತ್ಯೆ ನಿಷೇಧದ ಬಗ್ಗೆ ತಿಳಿಸುವಂತ ವಿಧಿಯಾಗಿದೆ. FD 2017ರಲ್ಲಿ ಕೇಳಿದಂತ ಪ್ರಶ್ನೆ ಇದು. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಯಾವ ಅನುಚ್ಛೇದವು ಹಸು ಮತ್ತು ಕರುಗಳು ಮತ್ತು ಇತರೆ ಕರಾವಿನ ಭಾರ ಎಳೆಯುವ ದನ ಕರುಗಳನ್ನು ಕಡಿಯುವುದನ್ನು ನಿಷೇಧ ಮಾಡುತ್ತದೆ ಅಂತಂದ್ರೆ ಅನುಚ್ಛೇದ 48 ರೈಟ್ ಆನ್ಸರ್. FD 2018ರಲ್ಲಿ ಕೇಳಿದ ಪ್ರಶ್ನೆ, ಸಂವಿಧಾನದ 4A ಭಾಗದಲ್ಲಿ ಅಣಿ ಮಾಡಲಾಗಿರುವಂತೆ ಈ ಕೆಳಗಿನಲ್ಲಿ ಯಾವುದು ಭಾರತೀಯ ನಾಗರಿಕತೆಯ ಮೂಲಭೂತ ಕರ್ತವ್ಯಗಳೆಂದು ತಪ್ಪಾಗಿ ಪಟ್ಟಿ ಮಾಡಲಾಗಿದೆ? ಯಾವುದನ್ನದು? ಭಾರತ ಸಾರ್ವಭೌಮತೆ, ಐಕ್ಯತೆ ಮತ್ತು ಸಮಗ್ರತೆಯನ್ನು ಎತ್ತಿ ಹಿಡಿಯುವುದು,
ವ್ಯಕ್ತಿಗಳ ಚಟುವಟಿಕೆ ಸಂಬಂಧಪಟ್ಟ ಕ್ಷೇತ್ರದಲ್ಲಿ ಔನ್ನತ್ಯಕ್ಕಾಗಿ ಆದ್ಯತೆಗಾಗಿ ಹಣವುದು. ಎಸ್. ಕುಟುಂಬ ಯೋಜನೆ ಅನುಸರಿಸುವುದು ಮತ್ತು ಜನಸಂಖ್ಯೆ ನಿಯಂತ್ರಣ ಇದೆಯಲ್ಲ, ಇದು ರಾಂಗ್ ಇದೆ ನೋಡಿ. ಕುಟುಂಬ ಯೋಜನೆಯನ್ನು ಅನುಸರಿಸುವುದು ಮತ್ತು ಜನಸಂಖ್ಯಾ ನಿಯಂತ್ರಣ, ಕುಟುಂಬ ಯೋಜನೆಯನ್ನು ಅನುಸರಿಸುವುದು ಮತ್ತು ಜನಸಂಖ್ಯೆ ನಿಯಂತ್ರಣ ಇದೆಯಲ್ಲ, ಇದು ರಾಂಗ್ ಇದೆ, ಇಲ್ಲ ಅದರಲ್ಲಿ. ಎಷ್ಟನೇ ತಿದ್ದುಪಡಿ ಕಾಯ್ದೆ ಶಿಕ್ಷಣದ ಹಕ್ಕನ್ನು ಮೂಲಭೂತ ಹಕ್ಕನ್ನಾಗಿ ಭಾರತ ಸಂವಿಧಾನದಲ್ಲಿ ಸೇರಿಸಲಾಗಿದೆ? ಎಷ್ಟನೇ ತಿದ್ದುಪಡಿ ಕಾಯ್ದೆ ಶಿಕ್ಷಣದ ಹಕ್ಕನ್ನು ಮೂಲಭೂತ ಹಕ್ಕನ್ನಾಗಿ 86ನೇ ತಿದ್ದುಪಡಿ ನೋಡಿ, ಸಂವಿಧಾನದ 86ನೇ ತಿದ್ದುಪಡಿ. ಸಂವಿಧಾನದ 86ನೇ ತಿದ್ದುಪಡಿ ಇದೆಯಲ್ಲ, ರೈಟ್ ಆನ್ಸರ್.